ಕರ್ನಾಟಕದಲ್ಲಿ ಮೊದಲ ಎಲೆಕ್ಷನ್ ನಡೀತು ನಿನ್ನೆ, ಲೋಕಸಭಾ ಎಲೆಕ್ಷನು. ಸೊ ಲೋಕಸಭಾ ಎಲೆಕ್ಷನ್ಗೆ ಇರೋ ಕಾನ್ಸ್ಟಿಟ್ಯೂನ್ಸಿನಲ್ಲಿ 100% ಮತದಾನ ಯಾವತ್ತೂ ಆಗಲ್ಲ, ಅದು ನಿಮ್ಗೆಲ್ಲರಿಗೂ ಗೊತ್ತು. ಯಾಕೆಂದರೆ ಒಂದು 10-15% ಅಷ್ಟು ಜನ ಔಟ್ಸೈಡ್ ಇರ್ತಾರೆ ಯಾವಾಗ್ಲೂ. ಹಂಗಾಗಿ ಇಲ್ಲಿ 100% ಅಷ್ಟು ಮತದಾನ ಆಗೋದು ಸ್ವಲ್ಪ ಕಷ್ಟ, ಓಕೆನಾ. ಆದರೆ ಆಗಬೇಕಾಗಿರೋ ಮತದಾನದಲ್ಲೂ ಎಷ್ಟು ಅಂದರೆ ತೀರಾ ಕಡಿಮೆ ಈ ಸತಿ. 50%, 50-53% ಮಾತ್ರ ಮತದಾನ ಆಗಿರೋದು. ಇನ್ನು ಮಿಕ್ಕಿರೋ 47% ಜನ ಎಲ್ಲೋ ಕೂತ್ಕೊಂಡಿದ್ದೀರ. ಬಂದು ವೋಟ್ ಮಾಡೋದಕ್ಕೆ ನಿಮ್ಗೆ ಏನು ರೋಗ, ಅದೇ ಅರ್ಥ ಆಗ್ತಿಲ್ಲ. ಅಯ್ಯೋ ಭಗವಂತ, ಈ ಥರ ಜನ ಇದ್ದರೆ ಹೆಂಗೆ ಗುರು? ಇಡೀ ದುನಿಯಾ ನಿಂತಿರೋದೇ ನೀವು ಹಾಕೋ ವೋಟ್ ಮೇಲೇ. ಅಂಥದ್ರಲ್ಲಿ ನೀವು ಬಂದು ವೋಟ್ ಮಾಡಿಲ್ಲ ಅಂತಂದರೆ ಹೆಂಗಾಗುತ್ತೆ? ಕಷ್ಟಪಟ್ಟಾದರೂ ಸರಿ ಬಂದು ಇಂಥ ಟೈಮಲ್ಲಿ ವೋಟ್ ಮಾಡಿ ದೇಶಕ್ಕೋಸ್ಕರ ನಿಂತ್ಕೊಳ್ಳೋದು ಕಲಿಬೇಕು. ಅದನ್ನು ಬಿಡ್ತೀರಾ? ಒಳ್ಳೆ ವೋಟ್ ಹಾಕೋ ಟೈಮಲ್ಲೂ ಹೋಗ್ಬಿಟ್ಟು ಎಲ್ಲೋ ರಜಾ ಕೊಟ್ಟರು